ಜೀವನಕ್ಕೆ, ನಿಮ್ಮ ಬಿಗ್ ಬಾಸ್ ಜೀವನಕ್ಕೆ ಕರಿಬಸಪ್ಪ ಅವರೇ ವಿಲನ್ ಆಗ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ ಓವರ್ ಆಲ್ ಆಗಿ. ಹಂಗೆ ಅರ್ಥ ಮಾಡ್ಕೊಂಡ್ರೆ ನಾವೇನು ಹೇಳೋಕ್ಕಾಗಲ್ಲಪ್ಪ. ನಾವು ಹೇಳೋದು ಹೇಳಿದ್ವಿ ಅಷ್ಟೇ. ನಮ್ಮ ಕಷ್ಟ ಎಲ್ಲ ಶೇರ್ ಮಾಡ್ಕೊಂಡ್ವಿ. ಬಟ್ ಮೇ ಬಿ ಇರಬಹುದು, ಒಂದು ಕಾರಣ ಇರಬಹುದು ಮ್ಯಾಮ್. ತುಂಬ ಕಾರಣಗಳಿದೆ. ಅದರಲ್ಲಿ ಒಂದು ಮಹಾ ಕಾರಣ ಅವರಾಗಿರೋದ್ರಿಂದ ಅದೇ ದೈತ್ಯ ಕಾರಣ ಅದು. ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀರಾ, ಮತ್ತೆ ಕರಿಬಸಪ್ಪ ಅವ್ರ ಜೊತೆ ಮುಖಾಮುಖಿ ಆಗ್ತಿರತ್ತೆ. ಆಗತ್ತೆ, ಹೇಳ್ತೀನಿ. ಈಗಲೂ ಬೈದ್ಬಿಟ್ಟು ಬಂದೆ. ಏನು ಯಾಕೆ ಈಗಲೂ ಬೈದ್ಬಿಟ್ಟು ಬಂದೆ. ನಾನು ಹೇಳಿದೆ, ಅಣ್ಣ ನಮ್ಮಿಬ್ಬರನ್ನ ಒಟ್ಟಿಗೆ ಕೂರಿಸಿದ್ರೆ ಮಕ್ಕಳನ್ನೆಲ್ಲ ಸೈಡಲ್ಲಿ ಕೂರಿಸು, ಮಕ್ಕಳು ಮುಂದೆ ಎಲ್ಲ ಬೈಯೋಕ್ಕಾಗಲ್ಲ ನಿನ್ನ. ನೀ ಇಲ್ಲ ಬ್ರದರ್ ಬೈರಿ ಅಂತೆಲ್ಲ ಹೇಳಿದ್ರು ಅವರು. ಹೊರಡೋಕ್ಕಿಂತ ಮುಂಚೆನೂ ಸಾರಿ ಅಂತೆಲ್ಲ ಹೇಳಿ ಕ್ಷಮೆ ಎಲ್ಲ ಕೇಳಿದ್ರು. ನನ್ನಿಂದ ತುಂಬ ಇದಾಗ್ಬಿಡ್ತು ನಿಮಗೆ. ಏನಂದರೆ ಅವ್ರ ವಯಸ್ಸು ನನ್ನ ವಯಸ್ಸು ಡಿಫ್ರೆಂಟು. ಅವ್ರು 53 ವರ್ಷ ಆಗಿದೆ. ಇಲ್ಲಿವರೆಗೂ ಒಂದು ವಾರ ಬಂದಿದ್ದೆ ದೊಡ್ಡ ವಿಷಯ. ಸುದೀಪ್ ಸರ್ ಜೊತೆ ಸ್ಟೇಜ್ ಶೇರ್ ಮಾಡಿದ್ದೆ ದೊಡ್ಡ ವಿಷಯ ಅಂದ್ಕೊಂಡು ಇಷ್ಟು ಸಾಕು ಅಂದ್ಕೊಂಡು ರಿಟೈರ್ ಆಗ್ಬಿಡ್ತಾರೆ ಅವರು. ನಮ್ಮಂಥವ್ರು ಏನು ಮಾಡೋದು? ನಾವು ಓದಾಡ್ತಾ ಇದ್ದೀವಿ ತಾನೆ. ಸೊ ಎಲ್ಲೋ ಒಂದು ಕಡೆ ಅದು ಅರ್ಥ ಮಾಡ್ಕೊಂಡಿಲ್ಲ. ಅದು ಮನೆಯಿಂದ ಆಚೆ ಬಂದಮೇಲೆ ಈಗ ಅರ್ಥ ಆಗ್ತದೆ. ಈಗ ಅರ್ಥ ಮಾಡಿ ಸಾರಿ ಅಂತೆಲ್ಲ ಕೇಳಿದ್ರು. ಅಣ್ಣ ಬಿಡಿ ಅಣ್ಣ, ಆಗಿದ್ದಾಯ್ತು, ಇನ್ನೇನು ಮಾಡೋಕ್ಕಾಗತ್ತೆ. ದೆರ್ ಇಸ್ ನೋ ವೇ. ಐ ಕಾಂಟ್ ಗೋ ಬ್ಯಾಕ್. ಅದನ್ನು ವಾಪಸ್ ತರೋಕ್ಕಾಗಲ್ಲ. ಸೊ ಗೊತ್ತಿಲ್ಲ, ಬ್ರಿಂಗ್ ಅಮಿತ್ ಬ್ಯಾಕ್ ಅಂತ ಒಂದು ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡಿಸಿ ಆಯಿತಾ. ಮೋಸ್ಟ್ಲಿ ಅದ್ರ ಮೂಲಕ ಆದರೂ ಬಟ್ ಕರಿಬಸಪ್ಪನ ಯಾರು ಕರೆಸಿದ್ರು ನನ್ನ ಮಗನ ಹುಡ್ಕೊಂಡೋಗಿ ಹೊಡಿತೀನಿ.